ವಾಟ್ಸ್ಆಪ್. ಸೊ ಇವತ್ತು ನಾವು ಮಾರ್ನಿಂಗ್ 7 o'clock ಹೊರಗಡೆ ಹೋಗೋ ಪ್ಲಾನ್ ಇತ್ತು, 1 hour ಸೈಡ್, ಬಟ್ ಆಗ್ಲಿಲ್ಲ. ಸೊ ಇವಾಗ ಸಂಜೆ 4 ಗಂಟೆ ಆಯ್ತು. ಮನೇಲಿ ಕೂತು ಬೇಜಾರಾಗಿ ನಾವು ಇವಾಗ ಇಲ್ಲೇ ಒಂದೆಲ್ಲೋ ಹಿಡನ್ ಫಾಲ್ಸ್ ಉಂಟತ್ತೆ, ನಂಗೆ ಏನು ಎತ್ತಂತ ಗೊತ್ತಿಲ್ಲ. ಸರ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಸುಮ್ನೆ ಹೋಗಿ ನೋಡ್ಕೊಂಡ್ ಬರುವ ಅಂತ ಬನ್ನಿ. ಅವ್ರ ಹತ್ರ ಕೇಳುವ ಎಂತ ಫಾಲ್ಸ್ ಏನು ಎತ್ತ ಎಲ್ಲ ಕೇಳುವ. ಎಲ್ಲಿ ಕರ್ಕೊ ಹೋಗ್ತೀವಿ ಇವಾಗ? ಎಲ್ಲಿ? ತುಮಗೌಡ ಫಾಲ್ಸ್. ಯಾವುದು? ತುಮಗೌಡ ಫಾಲ್ಸ್ ಅಂತೆ. ಎಷ್ಟು ತಗ್ತದೆ ಇದರಿಂದ? 15 minutes ಅಷ್ಟೇಯಾ? ಓಕೆ. ಸೊ ಇದು ಸಿದ್ದಾಪುರ ರೋಡಲ್ಲಿ ಉಂಟಂತೆ, ನಾ ಇನ್ನೂ ನೋಡಿಲ್ಲ ಇದನ್ನ. ಸೊ ನೋಡುವ ಹೆಂಗೆ ಉಂಟು ಏನಂತ ಅಂತ ಹೇಳಿ. ತುಂಬಾ ದೂರ ಸಿದ್ದಾಪುರದಿಂದ ಆಗ್ತದೆ. ಹೌದಾ? ನಾವು ಹೋಗ್ಕೊಂಡು ಹೌದಾ ಇದ್ರಲ್ಲಿ ಗೈಸ್, ನನಗೆ ಇವನು ಕತ್ಲಾಗೋಕ್ಕಿಂತ ಮೊದಲು ಸ್ಪಾಟ್ಗೆ ಕರ್ಕೊಂಡು ಹೋಗೋದು ಡೌಟ್ ಅನ್ಸ್ತದೆ. ಅಲ್ಲಿ ಹೋಗಿ ವಾಪಸ್ ರಿಟರ್ನ್ ಸುಮ್ನೆ ಬರೋದೇ. ನಾನು ಗೂಗಲ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ಯಾ? ಡೌನ್ಲೋಡ್ ಮಾಡಿದ್ದೇನೆ. ಕ್ಯಾಶ್ ಉಂಟಾ? ಕ್ಯಾಶ್ ಉಂಟು. ಚಾಗಿ ಕುಡಿಬೇಕಂದ್ರೆ ಕ್ಯಾಶ್ ಉಂಟು. ಗಾಡಿಯಲ್ಲಿ ಪೆಟ್ರೋಲ್ ಉಂಟಲ್ಲ? ಸೊ ಗಾಡಿಯಲ್ಲಿ ಪೆಟ್ರೋಲ್ ಉಂಟು, ಹಾಗೆ ಚಾ ಕುಡಿಲಿಕ್ಕೆ ದುಡ್ಡು ಉಂಟು, ಬಟ್ ಟೈಮ್ ಇಲ್ಲ, ಕತ್ಲಾಗ್ತಾ ಉಂಟು. ಇವಾಗ ಡ್ರೈವರ್ ಈಸ್ ಗೆಟಿಂಗ್ ಎಕ್ಸ್ಚೇಂಜ್. ನೋಡಿ ಎಷ್ಟು ಚಂದ ಉಂಟು. ಇವಾಗ ನಾವು ಹೊರಟು ಮೋರ್ ದನ್ 30 minutes ಆಯ್ತು. ಸಾರು 15 minutes ಅಲ್ಲಿ ಬರ್ತದೆ ಅಂತ ಹೇಳಿ ಫಾಲ್ಸ್ ಇನ್ನೂ ಕೂಡ ಬಂದಿಲ್ಲ. ನನಗೆ ಯಾಕೋ ಎಲ್ಲ ಕಡೆಯಿಂದ ಭಯ ಆಗ್ತಾ ಉಂಟು, ಬಂದಿದ್ದೆಲ್ಲ ವೇಸ್ಟ್ ಆಗ್ತದೆ ಅಂತ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ರೈಟ್ ಸೈಡ್ ಬರ್ತದೆ ಗಾಡಿ? ರೈಟ್ ಸೈಡಾ? ಸೈಡ್ 30 ಕಿಲೋಮೀಟರ್ ತೋರಿಸಿತ್ತು ಅದು ಫಸ್ಟ್. 33 ಕಿಲೋಮೀಟರ್. 23. ಹಾ 23. ಈಗ ನಾವು 23 ಮೋರ್ ದನ್ 23 ಬಂದ್ರಲ್ಲ. ಓಕೆ, ಬಂತಂತ ನೋಡುವ. ನನಗೆ ಯಾಕೋ ಎಲ್ಲ ಕಡೆಯಿಂದ ಹೋಗುಂಟು. Oh my god. ಕಾಣ್ತಾ ಇಲ್ಲ. ಬನ್ನಿ ಪಕ್ಕ ಕರ್ಕೊಂಡು ಹೋಗುದು. ಹೌದಾ ನೀವು ಮತ್ತೆ? ಎಂತಕ್ಕೆ? ಆ ಇಲ್ಲ ಆಯ್ತು, ಇಲ್ಲೆಲ್ಲ ಹತ್ರ ಈಗ ಅದೊಳ್ಳೆ ಸಿಕ್ಕಿಲ್ಲ, ಎಂತ ಮಾಡುದು? ರೋಡ್ ಸೈಡ್ಗೆ ಅದು ರೋಡ್ ಸೈಡಿಗೆ ಯಾವ್ದೋ ಫಾಲ್ಸ್ ಕಾಣ್ತದೆ ಫಸ್ಟ್ಗೆ. ಯಾಕೋ ನನಗೆ ಡಿಸಪಾಯಿಂಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಉಂಟು. ಬಟ್ ಲೆಟ್ಸ್ ನಾಟ್ ಲೂಸ್ ಹೋಪ್. ಹ್ಯಾವ್ ಟ್ರಸ್ಟ್, ವಿಲ್ ಸಿ. ಕಾಣಿಸ್ತಾ ಮಾತಾಡಿದ್ರೆ ಲೊಕೇಶನ್ ಬರ್ತದೆ. ಇಲ್ಲ ಯಾರು ಮಾತಾಡಬೇಡಿ, ಮಾತಾಡ್ರೆ ಲೊಕೇಶನ್ ಬಿಟ್ಟೋಗ್ತದೆ ಗಡಿಗೆ. ನಾನು ಆಕ್ಚುಲಿ ಜಾಸ್ತಿ ಮಾತು ಕೂಡ ಸೈಡ್ ಮುಗ್ತೈತೆ. ಇಲ್ಲ ನೋಡಿ ಇಲ್ಲಿ 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 ಆಕ್ಚುಲಿ ಈ ಮಗಕ್ಕೆ ನಾನು ಮಾತಾಡಿದ್ರೆ ಲೊಕೇಶನ್ ಮಾಡ್ತದೆ. ಬಟ್ ಆ ಮಗ ಹಂಗಲ್ಲ, ಅದು ಪಾಪದ ಮಗ. ಇಲ್ಲಯ್ಯ, ಇದೇ ಫಾಲ್ಸಾ? ಇದೇ ಫಾಲ್ಸಾ? ಥ್ಯಾಂಕ್ ಗಾಡ್ ಗೈಸ್, ಥ್ಯಾಂಕ್ ಗಾಡ್. ಸೊ ಗೈಸ್, ಫೈನಲಿ ನಮ್ಗೆ ರೋಡ್ ಗೊತ್ತಾಯ್ತು.
ಇಂತೂ ತುಂಬಾ ಹತ್ರ ಒಂದು ಮುಟ್ಟಿದ್ರು. ಇಲ್ಲಿಂದ ಒಳಗಡೆ ಹೋಗ್ಬೇಕು ಫಾಲ್ಸ್ಗೆ. ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲಿ ಎಷ್ಟು ಚಂದ ಹೇಳ್ತಾ ಉಂಟಲ್ಲ. Oh wow! ಇದು ರೋಡ್ ಪಕ್ಕದಲ್ಲೇ ಇದೆ actually. ಎಷ್ಟು ದೂರ ಉಂಟು ಇಲ್ಲಿಂದ? ಗಾಯ್ಸ್ ನನ್ಗೆ ಬಿಟ್ಟು ರೈಟ್ ಹೇಳಿ ಆಯ್ತು ಇವಾಗ. ಇಲ್ಲೇ ಹತ್ರ ಅಂತ ನೋಡುವ. ನಮಗೇನ್ ಭಯನಾ? ಇವ್ರು ಹೇಳ್ದಷ್ಟು ಹತ್ರ ಇಲ್ಲ ಇಲ್ಲಿ. ಮತ್ತು ಮೇ ಬಿ ಒಳಗಡೆ ಹೋಗ್ಬೇಕಿರ್ಬೇಕು, ನಮ್ಗೆ ಗೊತ್ತಿಲ್ಲ. ನೋಡುವ. ಸೊ ಗಾಯ್ಸ್ ಇವಾಗ ನೋಡಿ ಇಲ್ಲಿ ಗಣಿಯವರು ಹೋದಲ್ಲಿ ಬಂದಲ್ಲಿ ಎಲ್ಲ ಬೇರೆಯವ್ರ ಹತ್ರ ತಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತವ್ರೆ. ಗಣಿ ಅಲ್ಲಿ ಕಾಣ್ತಲ್ಲ ಅದೇನಾ? ಅಲ್ಲಿ ಕಾಣಿಸ್ತಲ್ಲ ಅಲ್ಲ, ಅಲ್ಲಿ ಕಾಣ್ತದಲ್ಲ ಅಲ್ಲಿಂದ ಒಂದ್ ಸಣ್ಣದು ಅದೇನಾ? ಮರೆ ಅಲ್ಲಿ ಬಾವಿ ಇದ್ದಂಗ ಉಂಟಲ್ಲ, ಒಂಥರ ಭಯನೇ ಆಗ್ತದೆ. ಓ ಇಲ್ಲೇ ಉಂಟಲ್ಲ. ಓಕೆ, ವಾವ್ ಇಷ್ಟು ಚಂದ ಉಂಟಂತ ನಾನು ಅಂದ್ಕೊಂಡಿರ್ಲಿಲ್ಲ ಆಕ್ಚುಲಿ. ಇಲ್ಲಿ ಬರೋದಕ್ಕೆ ಮೊದಲು ಇಲ್ಲಿ ನೋಡಿ ಗೈಸ್ ಎಷ್ಟು ಚಂದ ಉಂಟು ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡದಿತ್ತು ಅಂತ ಹೇಳ್ಕೊಂಡು ರಿಯಲಿ ಐ ಡಿಡ್ಂಟ್ ಥಿಂಕ್. ಅಲ್ಲ ಆ ಕಡೆ ಸೈಡಿಂದ ಹಂಗ ಹೋಗ್ಬೇಕಂತ ನೀರೆಲ್ಲ ಇಲ್ಲ. ನೀರಲ್ಲಿ ಇಳಿದಲ್ಲ. ಏ ಆಕ್ಚುಲಿ ಇಲ್ಲಿಂದ ಇಳಿದು ಹೋಗ್ಬೋದಲ್ಲ ಈಸಿಲಿ. ಕಲ್ ಜಾರುತ್ತಾದ್ರೂ ಇಳಿಬೋದು ಈಸಿಲಿ. ಅಂಕಲ್ ನೋಡಕ್ಕಾಗಲ್ಲ, ಹಿಂಗೆ ಇಳಿಯೋಣ ಬಾ. ಒಂದು ಜಾರ್ತದೆ ತಾಯಿ, ಅದಕ್ಕೆ ನಿಂಗೆ ಇಲ್ಲಿ ಕರ್ಕೊಂಡ್ಬರ್ಬೇಕು ಇಷ್ಟ ಬರ್ತದೆ. ಬೇಡ ನಾವು ಇದಕ್ಕೆ ಅಲ್ಲಿಂದ ಸುತ್ತಕ್ಕೆ ಆಕ್ಚುಲಿ ಅಲ್ಲಿ ಜಾಗ ಇತ್ತು, ಅಲ್ಲಿಂದ ಇಳಿಬೋದಿತ್ತು. ನಾನಾದ್ರೆ ಇಳಿತಿದ್ದೆ ಪಕ್ಕ ಅಲ್ಲಿಂದಾನೆ. ಬಟ್ ಐ ಎಮ್ ಅ ಗರ್ಲ್ ಅಲ್ಲ, ತಿರ್ಗಿ ಅನ್ಸುತ್ತೆ ನನ್ನ ಕೈಲಿ ಇಳಿಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಸುತ್ತಾಕ್ಸಿ ಕರ್ಕೊಂಡು ಹೋಗ್ತಾವ್ರೆ. ಬರೀ ಹೋಗುವ ಎಂತ ಮಾಡುದು. ನಾ ಇಷ್ಟು ಚಂದ ಇರ್ತದಂತ ಅಂದ್ಕೊಂಡಿರ್ಲಿಲ್ಲ. ಎಲ್ಲ ಒಂದು ರೋಡ್ ಸೈಡಿಗೆ ಒಂದು ಚಿಕ್ಕದೊಂದು ಫಾಲ್ಸ್ ಅಂತ ಹೇಳಿ ನಾನು ಬಂದೋಳಾಯ್ತಾ. ಬಟ್ ಇದು ತುಂಬಾ ಚಂದ ಉಂಟು ಆ್ಯಂಡ್ ನಮಗೆ ತುಂಬ ಹತ್ರ ಕೂಡ. 25 ಕಿಲೋಮೀಟರ್ ಏನೋ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಇದು ಸ್ಪಾಟ್ ತುಂಬ ಚಂದ ಉಂಟು. ಇದು ನನಗೆ ಇಷ್ಟು ದಿನ ಆದರೂ ಗೊತ್ತಿರಲಿಲ್ಲ. ಫಾಲ್ಸ್ ಹೆಸರು ಅಂತ ಇತ್ತದು? ಫಾಲ್ಸ್ ಹೆಸರು ಅಂತ ಆಗಿತ್ತು? ಫಾಲ್ಸ್ ಹೆಸರೇ ಮತ್ತೆ ಉಂಟು ಎಲ್ಲ ಬಂದರಿಗೆಲ್ಲ. ಇವಾಗ ನಾವು ಅಲ್ಲಿ ಮತ್ತೊಂದು ರೋಡಿನ ಕೆಳಗಡೆ ಹೋಗ್ಬೇಕಂತೆ. ನಾವು ಹೋಗ್ತಾ ಇದ್ರು ಅಲ್ವಾ, ಚಲೋ ಆಯ್ತು. ಗಾಡಿದಲ್ಲಿ ಇದು ಸುಮಾರು ದೂರ ಉಂಟಲ್ಲ ಮಾರೆ. ಇದೆ ಇಲ್ಲಿ ನಿಲ್ಸಿಟ್ಟು ಹೋಗಿದ್ರಲ್ಲ ಈ ಹುಡುಗರು. ಸೊ ಫೈನಲಿ ನಾವು ಫಾಲ್ಸ್ ಕೆಳಗೆವರೆಗೂ ಬಂದ್ಬಿಟ್ಟು ನಾವು ಆಗ ಅಲ್ಲಿ ಇದ್ರು. ಅಲ್ಲಿ ನೋಡಿ ಇಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್, ಹೆಂಗೆ ಬಂದಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಹೀಗೆ ಜನರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಸರ್ ಫುಲ್ ರೆಡಿ ಆಗ್ತಾವ್ರೆ. ಗಾಡಿ ನನಗೂ ಬೇಡ ಹೆಲ್ಮೆಟ್. ನಾ ಎಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೆ. ಹುಡುಕಿ ಬಂದ ಇದನ್ನ ದಾಟಿ ಹೋಗ್ಬೇಕು. ಇದು ದಾಟಿ ಹೋಗ್ಲಿಕ್ಕೆ ಕಾಳ ಉಂಟಂತೆ. ನಂಗೆ ಸ್ವಲ್ಪ ಭಯ ಆಗ್ತಾ ಉಂಟು. ಅಯ್ಯಪ್ಪ, ಇರೋದೇ ಒಂದು ಜೀವ ಇರೋ ಮರ, ಯಾವ ಭಯ ಆಗ್ತದೆ. ಹೆದರಿಕೆ ಆಗ್ತಾ ಉಂಟು ನನಗೆ. ಸ್ವಲ್ಪ ಆಳ ಉಂಟು. ಹಾ ಬೇಡ. ಹೌದಾ, ಮುಗೀತ ಸ್ವಲ್ಪ. ಇಲ್ಲ ಇಷ್ಟೇ ಮುಗೀತಲ್ಲ. ಮುಗೀತದಿ ಮರ ಕಾಲು. ಗಾಡಿ ಚಪ್ಪಲ್ ಹೋಗಿತ್ತು. ಆಯ್ತು.
ಸೊ ಗಾಯ್ಸ್ ಫೈನಲಿ ನಾನು ದಾಟಿ ಬಂದೆ ಇವಾಗ ಅಂತೂ ಇತ್ತು. ಸೊ ಹತ್ತತ್ರ ಫಾಲ್ಸ್ ಹತ್ರ ಬಂದೆ ಈಗ. ಇದನ್ನೇ ಹೋಗುವ. ನಂಗೆ ಮಣ್ಣಲ್ಲಿ ಕಾಲೆಲ್ಲ ಹೋಗ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. Guys, look at this swim! ಎಷ್ಟು ಚೆಂದ ಉಂಟಲ್ಲ ಫಾಲ್ಸ್ ನೋಡಿ. ಗಣಿಯವರು ಹೆಂಗೆ ಬರ್ತಾವ್ರೆ ಅಂತ ಫೋಟೋ ತೆಗೆಯುವುದೇ ಮುಗಿಯಲ್ಲ. ಯಾರಿಗೆ ಹೇಳ್ತಾ ಇದ್ರು ಅಲ್ಲ. ಈಗ ಸ್ವಲ್ಪ ಫಾಲ್ಸ್ ಹತ್ರ ಹೋಗುವ. ಆಳ ಉಂಟೆ ನೋಡ್ಕೊಳ್ತಾ ಹೋಗುವ ಈಗ. Oh no! ಜೀವ ತುಂಬಾ ಮುಖ್ಯ ಅಲ್ಲ, ಅದಕ್ಕೆ ಹುಷಾರಾಗಿ ಹೋಗ್ಬೇಕು. ಇರುವುದು ಒಂದೇ ಜೀವ. ಮುಗಿತದ ಬೇಡ ಬೇಡ ಅಲ್ಲ ಆಳ ಉಂಟು. ಇಲ್ಲ ಕಾಫಿ ಇಲ್ಲ ಬೇಡ ಇಲ್ಲ ಮುಳುಗೇಳೋಣ. ಬೇಡ ಬೇಡ ಮಳೆ ಮತ್ತೆ ಚಳಿ. ಬೇಡ ಬೇಡ ಹೇಳು ಮತ್ತೆ ಕೇಳು. ನಾನು ಮುಳುಗೋಳು ನೀ ಇವಾಗ ಹೊರಡ್ವಾ. ಆಯ್ತು ಅಲ್ಲ ಆಟ ಆಡಿ ಅಲ್ಲ. ಈ ಫಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಚಂದ ಆಯ್ತು. ಮತ್ತೊಮ್ಮೆ ನೋಡುದು ಅಷ್ಟಿಗೆ. ಸೊ ಇಲ್ಲಿ ಇನ್ನೊಂದು ಚಿಕ್ಕದೊಂದು ಫಾಲ್ಸ್ ಉಂಟು. ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಬಟ್ ನಂಗೆ ಇಲ್ಲಿ ಹೋಗ್ಲಿಕ್ಕೆ ಕೂಡ ಸ್ವಲ್ಪ ಭಯನೇ. ಕಾಲೆಲ್ಲ ಹೋಗಿತ್ತು ಅಂತ ಹೇಳಿದ್ರೆ ನಾನು. ಬಟ್ ಬನ್ನಿ ಸಾಹಸ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು. ಆಕ್ಚುಲಿ ಇಲ್ಲಿ ಉಂಟು ಆ ಫಾಲ್ಸ್. ಆಕ್ಚುಲಿ ಬನ್ನಿ ಇಲ್ಲಿ ಇನ್ನೊಂದು ಫಾಲ್ಸ್ ಉಂಟು ಆಕ್ಚುಲಿ. ಶೂ ಬಿಡ್ತಂತ ನೀರಲ್ಲಿ. ನಾವು ಹಿಡಿಬೇಕಂತ ನೋಡಿ ಎಂತ ಪರಿಸ್ಥಿತಿ. ಶೂ 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 ನೋಡಿ. ಮಾಡಬಾರ್ದು ಮಾಡ್ಲಿಕ್ಕೆ ನೋಡಿ. ನಮ್ ಗಣಿಗ್ ಬಿಟ್ರೆ ಮತ್ತೊಬ್ಬಂಗಿಲ್ಲ. ಹಾ ಸರ್ ಸುಮ್ಮನೆ ನಾಟಕ ನೋಡಿ. ನನ್ಗೆ ಶೂ ನಾನ್ ಬದರ್ ಶೂ ಕೈಯಲ್ಲಿ ಮುಟ್ಟಲ್ಲ. ಹಾ ನೀ ಕ್ಯಾಮ್ರಾ ಆಫ್ ಮಾಡು ಅಂದ್ರೆ ಹೊತ್ತಾಗ್ತೆ. This is not fair at all. This is not fair. Actually ಇದೊಂದು ಪುಟ್ಟದೊಂದು ಫಾಲ್ಸ್. ನೀರೇ ಇಲ್ಲ. ಆಗ ನೀರಿತ್ತು ಇಲ್ಲೇ ತಾನೆ. ಆಗ ನೀರಿದ್ದು ಇಲ್ಲ ಅಲ್ಲ. ಇಲ್ಲಿ ಹಾ ಇಲ್ಲಿ ಇನ್ನೊಂದು. ಬಟ್ ನಂಗೆ ಇಲ್ಲಿ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಂತ. ನೋಡಿ ಹೆಂಗುಂಟಂತ ಗಣಿ. ಇಲ್ಲಿ ಹೋಗುದಾ? ಬೇಡ ಅಲ್ಲಿ ಇದೆ ಇನ್ನೊಂದು ಫಾಲ್ಸ್ ಉಂಟಿದೆ. ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ವಾ? ಹಿಂಗೂ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಫ್ರೆಂಡ್ಸ್ ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ. ಸ್ವಲ್ಪ ನೋಡಿ ಹೀಗೆ ಉಂಟು. ಕಾಲು ಒಂದು ಹುಗಿತದ ಅಂತ ಹೇಳಿದ್ರೆ ಪೂರ ಕಾಲು ಹುಗಿತದೆ. ಗಣಿ ಮಳೆಗಾಲದಲ್ಲಿ ಮಾತ್ರ ನೀರಿರುವುದಾ ಇಲ್ಲಿ? ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತಂತೆ. ಬೇಸಿಗೆ ನೀರು ಹಂಗೆ ಆಗ್ಬೇಕು. ಅದು ನನ್ನ ವಿಡಿಯೋ ಮಾಡಿದ್ದೆ ಸ್ಟೋರೇಜ್ ಫುಲ್ ಆಯ್ತು. ಹೆಂಗೆ? ಸೊ ಇದೊಂದು ಈಗ ದಾಟಿ ನಾವು ಅಟ್ಲ ಕಡೆ ಹೋಗ್ಬೇಕು. ಇದು ಸ್ವಲ್ಪ ಡೇಂಜರ್ ಉಂಟು. ಇಲ್ಲಿ ಕಾಲು ಸಿಕ್ಕಾಪಟ್ಟೆ ಹುಗಿತದೆ. ನೋಡುವ ಇಲ್ಲ ಹೆಂಗೆ ಆಗಿತ್ತ ಅವಾಗ ಬಂದಿದ್ದು? ಹಿಂಗಾಗಿತ್ತಾ? ಹೌದು ಮಾರೆ. ಹುಷಾರು ಯಪ್ಪ ಭಗವಂತವೇ. ನೀನೇ ಮನಿ ಹಂಗಲ್ವೋ ನಾವು ಬಂದಿರೋದು. ಮೇ ಬಿ ಹಂಗೆ ಅಲ್ಲಿ ಮನಿ ಅಲ್ಲೇ ಬಂದಿರೋದು. ಗಣಿ ಅರ್ಧ ಉಪ್ಪ ಬಿದ್ಬಿಟ್ಟು ಗಣಿ ಅರ್ಧ ಗಣಿ ಇದು ತಂಗ ಪ್ಯಾಂಟ್ ತಂಗ ಒದ್ದೆ ಆಯ್ತಲ್ಲ ಪೂರ. ಅರ್ಧ ಹುಕ್ಕೊಂಡು ಬಿದ್ದಿದ ಗಣಿ. ಸೊ ಗೈಸ್ ಇವಾಗ ನಾನು ಹೋಗುವಾಗ ನಂಗೆ ಭಯ ಆಗ್ತದೆ. ಈ ತರ ಹೋಗಿದ್ದು ಇದು ತುಂಬಾ ಸುಮಾರು ಮಟ್ಟಿಗೆ ಆಳ ಉಂಟಿದೆ ಆಕ್ಚುಲಿ. ಹಾ ನೋಡಿ ಇಂಥವ್ರು ಇರ್ತಾರ ಹೇಳಿದ್ರು.
ನಂಗೆ ಒಬ್ಳಿಗೆ ಬಿಟ್ಟು ಹೋದವ. ಮತ್ತೆ ನಂಗೆ ಅಲ್ಲಿಂದ ನಾ ಹಿಡಿತಿದ್ದೆ ಆರಾಮಾಗಿ, ಸುಮ್ಮನೆ ಸುತ್ತ ಹಾಕೊಂಡು ಬಂದಿದ್ದೆ ಆಯ್ತಾ ಇಲ್ಲಿಗೆ. ನಾ ಆರಾಮ ಮಮ್ಮಿ. ಬಾಳ ನನ್ನ ಶೂ ಎಲ್ಲ ಹಾಳಾಯ್ತು, ನನ್ನ ಶೂ ಒಳಗೆಲ್ಲ ಮಣ್ಣು ಸೇರ್ಕೊಂತು. ಲಾಸ್ಟ್ ಟೈಮ್ ಫಾಲ್ಸ್ ನೋಡ್ಕೊಬಿಡಿ. ಅಲ್ಲಿ ಹೋಗುವಲ್ಲ, ಅಲ್ಲಿ ಎಂತದ ಚಂದ ಇದ್ದಂಗೆ ಕಾಣ್ತಾ ಉಂಟು, ನೋಡುವ ಬರೀ ಅಲ್ಲಿ ಹೋಗಿ. ಬಟ್ ಕಾಲ್ ಹೋಗಿದ್ದಿದ್ರೆ ನಾವು ಹೋಗಲ್ಲ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಡೇಂಜರ್ ಉಂಟೇನೋ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಎಷ್ಟು ಚಂದ ಉಂಟದ. ಮೇಲ್ಗಡೆಯಿಂದ ಆಗ ನಾವು ಬಾವಿ ನೋಡಿದ್ರಲ್ಲ, ಬಾವಿ ತರ ಆಗಿದ್ದು, ಇಲ್ದ ಕೆಳಗಡೆಯಿಂದ ಇನ್ನೂ ಚಂದ ಕಾಣ್ತದೆ ಇದೆ. ಓ ಮೈ ಗಾಡ್, ಹಾಗಾ ಇದು 100% ಕನ್ಫರ್ಮ್ ಆಯ್ತು. ಯಪ್ಪೋ ಬೇಡ ದೇವ. ಚಂದ ಹಾವು ಕಣೆ, ಚಂದ ಹಾವುಂಟು, ದೇವ್ರನೇ ಚಂದ ಹಾವು. ನೋಡಿ ಹೆಂಗ್ ಮಾಡ್ತಾನ. ವೈಟ್ ಕಲರ್ ಹಾವು, ಕಪ್ಪು ಇದು ಹಾವೇನ? ಅದು ಹಾವೇ ಇರ್ಬೇಕು. ನಾನು ಅಲ್ಗಾಡ್ತಿದ್ದಾಗಿತ್ತಪ್ಪ, ಅದು ಹಾವಿನ ಪೊರೆ ಇರ್ಬೇಕು ಅಥವಾ ಗೊತ್ತಿಲ್ಲ, ನಂಗೆ ಹೆದರಿಕೆ ಇತ್ತಪ್ಪ, ಬಂದ್ಬಿಟ್ಟೆ. ರಿಟರ್ನ್ ಸಿರ್ಸಿ ಕಡೆ ಹೊರಡುವ. ಮನೆಯಲ್ಲಿ ಎಲ್ಲ ಬೆತ್ತ ಹಿಡ್ಕೊಂಡು ರೆಡಿ ಆಗಿರ್ತರು, ನಾವ್ ಎಲ್ಲಿ ಹೋಗಿದ್ರು ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ. ನೋಡಿ, ನಾನ್ ನಡ್ಕೊಂಡು ಬರ್ಬೇಕಂತೆ, ಇಂಥದ್ದು ಇಡ್ತರು ಭೂಮಿ ಮೇಲೆ. ಬೇಡ, ಇಲ್ಲಿಗೆಲ್ಲ ತರುದು ಗಾಡಿ ಅಂತ ಹೇಳು ಕೇಳ್ದ ಗಾಡಿ ತಂದ ನೋಡಿ. ಇವಾಗ ಆಯ್ತು, ಗಾಡಿ ಕತೆ ಮುಗೀತು. ಬಯಸ್ತೆ ನನಗೆ ಇದ್ದಾಗ ನಡ್ಸ್ಕೊಂಡ್ ಬಂದ ಮಾತ್ರ ಗಾಡಿಲಿ ಹೋಗಿ. ಪೊಲೀಸಾ ಅಲ್ಲ, ಕಣ್ಯಂಗ್ ಹಾಕೊಟ್ಬಿಡ್ತಿದ್ದೆ ಮತ್ತೆ ಪೊಲೀಸ್ ಆಗಿದ್ರೆ. ಪೊಲೀಸ್ ಅವಾಗ ಸೌಂಡ್ ಆಯ್ತಲ್ಲ ಆಂಬುಲೆನ್ಸ್ ತರದ್ದು, ನಾನು ಅದೆಲ್ಲ ಮಾಡ್ಕೊಂಡು ಪೊಲೀಸ್ ಅನ್ಕೊಂಡ್ಬಿಟ್ಟೆ. ಬಟ್ ದಟ್ಸ್ ನಾಟ್ ಪೊಲೀಸ್. So guys, finally we are back to the home. Return ಬಂದ್ವಿ ಮನೆಗೆ. So please like, share, subscribe and comment.